ಓಕೆ. ನೀವು ಏನು ಸೀರಿಯಸ್ ಲವರ್ ಅಂತ ಹೇಳಿದ್ರು ರಘು ಸರ್. ಪ್ರತಿಯೊಂದು ಪಾತ್ರಕ್ಕೂ ಒಂದ್ ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಆಗಿದೆ. ಏನ್ ಹೇಳ್ತೀರಾ? 24ಕ್ಕೆ ಸಿನಿಮಾ ರಿಲೀಸ್ ರೆಡಿ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾ ಅಂದ್ರೆ ಭಯ. ಅಕ್ಕಿರಾದ ನಂತರ ಆಚೆ ಬ್ಯಾನರಲ್ಲಿ ಮಾಡೇ ಇಲ್ಲ ನಾನು. ಎಲ್ಲ ನನ್ನ ಸ್ನೇಹಿತರು ನಾವು ಒಗ್ಗೂಡಾಗಿ ಮಾಡ್ತಾ ಇದ್ದಿದ್ದು. ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್. ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್. ಇಲ್ಲ ನೀನು ಮಾಡ್ಗುರು, ಆಚೆ ಹೋಗಿ ಮಾಡು ಅಂತ. ಸೊ ಆಚೆ ಮಾಡಿ ಅದೇ ಅಕ್ಕಿರಾದ ನಂತರ ಮಾಡ್ತಿರೋ, ಅದೇ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾ. ಇವಾಗ ಆರಾಮಾಗಿ ಮಿಸ್ ಆಗಿರ್ಬೋದು. ನಂದೆಲ್ಲ ನನ್ನ ಫ್ರೆಂಡ್ಸು ನಾವು ಸೇಫ್ ಊಟಾಗಿ ಮಾಡ್ತಿದ್ದು. ಸೊ ಒನ್ಲಿ ಬಿಲೀಫ್ ಹೋತ್ ಆನ್ ಚಂದ್ರಮೋಹನ್ ಸರ್. ಕತೆ ಹೇಳ್ದಾಗ ಸ್ಟ್ರೈಕ್ ಆಯ್ತು. ಅದೇ ಹಾಗೆ ಹೇಳ್ದಾಗೆ ರಘುವಣ್ಣ ಮಾಡ್ತಿದ್ದಾರೆ, ಚಿಕ್ಕು, ಗುರು, ಅರ್ಚನಾ, ಶರಣಿ ಎಲ್ಲರೂ ಒಂದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ. ಓಕೆ ನನ್ನ ತನ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ, ಇವ್ ನೆವರ್ ನೋ ಯಾವ್ದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಎನ್ ಆಡಿಯನ್ಸ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯ್ತು. ಇದು ವರ್ಕೌಟ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು, ಬಟ್ ಮೋಹನ್ ಸರ್ ವಾಸ್ ಆಲ್ರೆಡಿ ಪ್ರೂವ್ಡ್ ಅವ್ರ ಪ್ರೀವಿಯಸ್ ಅಲ್ಲಿ. ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಹಿಮ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್. ಸೊ ಥ್ಯಾಂಕ್ ಯು ಸರ್. ಅಂಡ್ ರಾಜು ಸರ್, ಮೊದಲನೇ ಸಿನಿಮಾ. ಯೂಶಲಿ ಫೈಟ್ ಮಾಡುವಾಗ ನಾವೇ ಹೇಳಿದ್ವಿ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್, ಬಜೆಟ್ ತೀರಾ ಹೋಗ್ತಾರೆ. ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳಿ, ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟಾದ್ರೂ ಪರವಾಗಿಲ್ಲ ನಾನು ಮಾಡ್ತೇನೆ ಸರ್, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಈತ ತುಂಬಾ ಸಿನಿಮಾಗಳು ಮಾಡ್ಕೊಂಡು ಹೋಗಿ. ಅಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾನು ಆಲ್ರೆಡಿ ಮಾಡಿದೆ, ರಘುವಣ್ಣ ಜೊತೆ ಮಾಡಿದೆ, ಗುರು ಜೊತೆ ಫಸ್ಟ್ ಕಾಂಬಿನೇಷನ್. ಆಕ್ಚುಲಿ ನಮ್ ಗ್ಯಾಂಗ್ ಅಲ್ಲಿ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಹೊಡೆದು ಬಿಡ್ತಾ ಇದ್ವಿ. ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್, ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಎವ್ರಿಥಿಂಗ್. ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು ನಂದನು. ಅರ್ಚನಾ ಜೊತೆ ವಾಸು ನಾನು ಮಾಡಿದೆ, ಶರತ್ ಅವ್ರ ಜೊತೆ 2 ಸೀನ್ ಇತ್ತು. ಇಟ್ ವಾಸ್ ಅ ಗುಡ್ ಅಂಡ್ ಥ್ಯಾಂಕ್ಸ್ ಲಾಟ್. ಅಂಡ್ ಸೊ ಯು ಕಂಪೋಸ್ಡ್ ರಿಯಲಿ ಗುಡ್ 2 ಸಾಂಗ್ಸ್. ತುಂಬಾ ಚೆನ್ನಾಗಿದೆ. ಅಂಡ್ ಸತ್ಯವರಾಗಿರ್ಬೋದು ಮತ್ತೆ ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ಫಾರ್ ದ ಫಿಲ್ಮ್. ಅಂದ್ರೆ ನಾವು ಆಸ್ ಅನ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ. ನಾನು ಅಫ್ಕೋರ್ಸ್ ನಾನು ಫಸ್ಟ್ ಕಾಪಿ ನೋಡಿಲ್ಲ, ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆನಂದ್ ಮಾಡಿದ್ದಾರೆ. ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗ್ಲಿ. 24ನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವರ ಮೊದಲನೇ ಸಿನಿಮಾ. ಸರ್ ನಿಮಗೆ ಸ್ವಾಗತ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಈ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ, ಕನ್ನಡ ಸಿನಿಮಾಗಳನ್ನು ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ, ನೀವು ಉಳ್ಕೋತೀರಾ, ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ರು ಸತ್ಯ ಮತ್ತು ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಥರದೊಂದು ಕಾಡಿನ ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ. ಕಾಡಲ್ಲಿ ಏನೋ ಬಚ್ಚಿಕಕ್ಕೆ, ಇದು ಕಾಡಿಂದು ಉಳಿಸೋದಲ್ಲ, ಕಾಡಿನ ಅಳಿಸೋದು ಅಲ್ಲ ಕತೆ. ಇದು ಕಾಡಲ್ಲಿ ಬಚ್ಚಿಕ್ಕಿರೋ ಕತೆ ಇದು. ಅದನ್ನು ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ. 4 ಜನ ಗುರು ಇದರಲ್ಲಿ ಸ್ವಲ್ಪ ಚಾಲು ಇದ್ದಾನೆ. ಗುರು ಅಲ್ಲ ಹೌದಾ, ಗುರು ಚೆನ್ನಾಗಿದ್ದಾರೆ. ಇನ್ನು ಪಾಪ 5 ಜನ ನಾವು ಅಮಾಯಕರು. ಇವರು ಗಂಡಸೇ ಒಂಥರ, ಇವ್ರು ನಮ್ಮ ಜೊತೆಗೆ ಪಾಪ ನಿಜವಾಗ್ಲೂ ಪಾಪನೇ. ಅಯ್ಯೋ ರಾಮ್ನೆ, ಓಡಿದ್ದು ಮಾಡಿದ್ದು, ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು, ಅಯ್ಯೋ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಅಮ್ಮ ನೀನು ಚೆನ್ನಾಗಿ ಮಾಡಿದ್ದೆ ಮತ್ತೆ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದ್ಯಾ. ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು. ಚಿಕ್ಕಣ್ಣಂಗೆ ಮಾಡಿದ್ರೆ ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ, ಚೆನ್ನಾಗದೆ ಅಂತಂದ್ರು. ಚಿಕ್ಕಣ್ಣ ಆಯಿತು ಅಂತಂದರೆ ಸರ್ ಚಿಕ್ಕಣ್ಣ ಒಪ್ಕೊಂಡ್ಬಿಡು ಸರ್ ಅಂತಂದ್ರು ಅವರು ಡೈರೆಕ್ಟ್ರು. ಆಯಿತು ಅಂತ. ಆಮೇಲೆ ಅನೀಶಿಗೆ ಫೋನ್ ಮಾಡಿದ್ವಿ. ಅನೀಶು ಇಲ್ಲ ಬೇರೆ ಥರ ಇದೆ ಅಂತಾರೆ. ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡ್ಬಿಟ್ಟ, ಅಣ್ಣ ಒಪ್ಕೊಂಡ್ರೆ ಕತೆನಾ ಚೆನ್ನಾಗಿದೆ ಅಣ್ಣ. ಯಾವ್ದು ಗುರು ಅಂತ ಅದೇ ಅಂತ ಕಾಡದೆ ಅಂತ ಕಾಡು ಅಂತ ಒಪ್ಕೊಂಡ್ವಿ ಅಂತ ಅಂದ್ವಿ. ಹಿಂಗೆ 4 ಜನನ ನಾವು ಅದನ್ನ ಮಾತಾಡ್ಕೊಂಡು ಯಾಕೆಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವುದೋ ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ. ಅದನ್ನ ಅಂದ್ರೆ ನನಗೊಂದು ಸ್ವಲ್ಪ ಇದನ್ನ ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು. ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯಿತು ಎಲ್ಲರಿಗೂ. ಇದು ಎಕ್ಸ್ಪೀರಿಯನ್ಸ್ಡು
ಮಾಡುವಂಥ ಕಥೆನೇ. ಯಾಕಂದರೆ ನಮ್ಗೆ ಅಷ್ಟು ಸುತ್ತಾಟ. ಅದು ಮಡಿಕೇರಿಗೆ ಕರ್ಕೊಂಡೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬ ಡೀಪ್ ಬಾಡಿ ಯಾವ್ಯಾವ ಬರ್ತಾವೆಲ್ಲ ಪಾವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು. ಯಾವ ಡೀಪ್ಗೂ ಹೋಗಲ್ಲ, ಒಂದು ಕಡೆ ಎಲ್ಲ ನೋಡ್ತೀವಿ, ಕೊಳಕ್ ಬಂಡೆಗಳೆಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ. ಎಲ್ಲ ಬಿದ್ದು ಇವ್ರು ಬಿದ್ದು ಒಳ್ಳಾಡ್ಬಿಟ್ಟಿದ್ವಿ ಅದ್ರ ಮೇಲೆ. ಅವೇನು ಮಾಡಿರಲಿಲ್ಲ, ಆರಾಮಾಗಿ ಸೀನಲ್ಲೇ ನಾನೇನು ಅಯ್ಯೋ ರಾಮ್ನೆ, ನಾನು ಇನ್ನು ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದೇ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ, ಏನು ಆವುಗಳದ್ದು ಕತೆ ಹೇಳ್ತಾ ಇದ್ದೀನಿ ನಿಂದರ ಸುಮ್ಮನೆ. ಅದು ಏನೂ ಆಗ್ಲಿ ತೋರ್ಸೋದಿ ನೋಡಿ ಅಂತ ನಿಜವೂ ಭಯ ಆಯ್ತು, ಏನೂ ಆಗಲಿಲ್ಲ.